ಹೊಸ ತಲೆಮಾರು ಕಮರ್ಷಿಯಲ್ ಬ್ಯಾಕ್ಡ್ರಾಪಲ್ಲೇ ಬಹಳ ಒಳ್ಳೊಳ್ಳೆಯ ಸಿನಿಮಾಗಳನ್ನು ತರ್ತಾ ಇದೆ. ದುರ್ದೈವ ಅಂದರೆ ಥಿಯೇಟ್ರಿಗೆ ಅದನ್ನು ನೋಡಲಿಕ್ಕೆ ಜನ ಬರ್ತಾ ಇಲ್ಲ. ಶಿವಮ್ಮ ಸಿನಿಮಾ ಒಂದು ಪಠ್ಯ ವರ್ತಮಾನಕ್ಕೆ. ಶಿವಮ್ಮ ಸಿನಿಮಾವನ್ನು ಇಟ್ಟುಕೊಂಡು ನಾವು ಮಾತಾಡಬೇಕಾಗಿದೆ. ಶಿವಮ್ಮ ಸಿನಿಮಾವನ್ನು ಇಟ್ಟುಕೊಂಡು ನಾವು ಸಂವಾದ ಮಾಡಬೇಕಾಗಿದೆ. ಶಿವಮ್ಮ ಸಿನಿಮಾವನ್ನು ನೋಡ್ತಾ 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 ಒಂದು ಬದುಕಿನ ಇಡೀಯದಾದಂಥ ಒಂದು ಆಹ್ವಾನ ಆಗೋದಿದೆಯಲ್ಲ, ಇಡೀ ಚಿತ್ರದಲ್ಲಿ ಬರುವ ಹಲವಾರು ಪಾತ್ರಗಳಲ್ಲದ ಬದುಕಿನ ಚಿತ್ರಗಳದು, ಪಾತ್ರಗಳಲ್ಲದ ಬದುಕಿನ ಭಾವದ ಒಂದು ಇಡೀಯದಾದಂಥ ಆಕೃತಿಗಳು. ನಿಮಗೆ ಎಲ್ಲಿಯೂ ಪಾತ್ರ ಅಂತ ನೀವು ನೋಡಬೇಕಾಗೇ ಇಲ್ಲ. ಆ ಶಿವಮ್ಮನ ಪಾತ್ರ ಅಂತೂ ಅನನ್ಯ ಅಂತ. ಆ ಹೊಸ ಹುಡುಗನ ಇಡೀಯದಾದಂಥ ಒಂದು ಸೃಜನಾತ್ಮಕವಾದಂಥ ನೆಲೆಯ ಮೇಲೆ ರಿಷಬ್ ಶೆಟ್ಟರು ನಂಬಿಕೆ ಇಟ್ಟು ಅದರ ನಿರ್ಮಾಣಕ್ಕೆ ಹಣ ತೊಡಗಿಸಿದ್ರಲ್ಲ, ಅದು ಬಹಳ ಮುಖ್ಯವಾದದ್ದು. ಬಹಳ ಒಳ್ಳೆಯ ಟೀಮ್ ಅದು. ನನ್ನ ಗಂಡ ಮಕ್ಕೊಂಡು ಮ್ಯಾಕೆ ಹೇಳ್ತಿದ್ದಿಲ್ಲ, ಹೆಣ ಆಗ್ಬಿಟ್ಟಿದ್ದ, ಮುಂದಕ್ಕೆ ಹೋಗಕ್ಕೆ ಬರ್ತಿದ್ದಿಲ್ಲ. ಇದನ್ನು ಕುಡಿದ ನಂತರನ ಆರಾಮಾಗ್ಯಾರಿ. ಸೇಕ್ ಕುಡಿಯಕತ್ತಿಂದೆ ಮಂಜಕ್ಕ, ಹಿಂಗಿದ್ದಾರೆ ಹೀಗಾಗ್ಯಾರ ನೋಡ. ನಾ ಅವನಿಗೆ ಮದುವೆ ಆಗ್ತೇನೆ, ಇಲ್ಲಾಂದ್ರೆ ಓಡೋಗ್ತೀನಿ ಅಷ್ಟೆ. ಸತ್ತಾಗ 4 ಜನ ಕಲಿತಾರ ನಮ್ಗೆ ಹೊರಕ್ಕೆ, ನಿನಗಿಬ್ಬರನ್ನ ಕಲ್ಸೋದಾಗಲ್ಲ ಜನ. ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ನಮ್ಮಲ್ಲಿ ಸಿನಿಮಾದಲ್ಲಿ ನಾಯಕಿ ಅನ್ನುವಂಥ ಒಂದು ಪಾತ್ರದ ವೈಖರಿಗೆ ಅಥವಾ ಅದರ ಆಕಾರಬದ್ಧತೆಗೆ, ಅದರ ನಿರೀಕ್ಷೆಗೆ ಒಂದು ಬೇರೆಯೇ ಆದಂಥ ಆಯಾಮ ಇದೆ. ಆದರೆ ಒಬ್ಬ ಸಮರ್ಥ ನಿರ್ದೇಶಕ ತನ್ನದೇ ಆದ ಅಂಗಣದಲ್ಲಿ ಯಾರನ್ನೂ ಯಾವ ವಯಸ್ಸಿನಲ್ಲೂ ಯಾವ ಪಾತ್ರವನ್ನೂ ಕೂಡ ನಾಯಕಿಯ ಪಾತ್ರವಾಗಿ, ಪ್ರಧಾನ ಪಾತ್ರವಾಗಿ ಕಟ್ಟುವಂಥ ಒಂದು ಒಳತೋಟಿಯನ್ನು, ಶಕ್ತಿಯನ್ನು ಹೊಂದಿರ್ತಾನೆ. ಹಾಗಾಗಿಯೇ ಸಿನಿಮಾಕ್ಕೆ ನಾಯಕ ಅಲ್ಲ ನಾಯಕ, ಸಿನಿಮಾಕ್ಕೆ ನಾಯಕಿ ಅಲ್ಲ ನಾಯಕಿ, ಸಿನಿಮಾದ ಒಟ್ಟೂ ಸೃಜನಾತ್ಮಕವಾದಂಥ ಮತ್ತು ಅದರ ಕಟ್ಟೋಣದಲ್ಲಿ ಕೊನೆಗೂ ಕ್ಯಾಪ್ಟನ್ಶಿಪ್ಪನ್ನು, ನಾಯಕತ್ವವನ್ನು ವಹಿಸ್ಕೊಳ್ಳುವವನು ನಿರ್ದೇಶಕನೇ. ಅದು ನಿರ್ದೇಶಕನ ಮೀಡಿಯಮ್ಮು, ಅದು ನಿರ್ದೇಶಕನ ಮಾಧ್ಯಮ. ಇದೇ ನೆರಳಲ್ಲೇ ರಾಜ್ಕುಮಾರ್ ಅವರು ಯಾವತ್ತೂ ಒಂದು ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಬಹಳ ನಿರರ್ಗಳವಾಗಿ, ಯಾವುದೇ ಭಾವನಾತ್ಮಕವಾದಂಥ ಒಳಗು ಮತ್ತು ಹೊರಗಿನ ಭೇದವಿಲ್ಲದೆ ನಿರರ್ಗಳವಾಗಿ ಉತ್ತರ ಕೊಡ್ತಾ ಇದ್ದರು. ಏನು ಅಂತಂದರೆ, ನೀವು ಶಂಕರ್ನಾಗನಂಥ, ಭರಣನಂಥ ವಯಸ್ಸಲ್ಲಿ ತುಂಬ ಕಿರಿಯವರಾದಂಥ ನಿರ್ದೇಶಕರನ್ನು ಕೂಡ ಅತ್ಯಂತ ಹಿರಿಯತನದಲ್ಲಿ ಮತ್ತು ಗೌರವದಲ್ಲಿ, ಒಂದು ಭಕ್ತಿ ಭಾವದಲ್ಲಿ ಆ ಒಂದು ಸ್ಥಾನದ ಮಹತ್ವವನ್ನು ಕಾಪಾಡ್ತಿದ್ರಲ್ಲ ಸಾರ್ವಜನಿಕ ಜೀವನದಲ್ಲಿಯೂ ಕೂಡ. ಯಾಕೆ? ಆವಾಗ ಹೇಳ್ತಾ ಇದ್ರು, ಅವ್ರು ಇನ್ನೇನು ಹೇಳ್ತಿರ್ಲಿಲ್ಲ, ಆ ಕುರ್ಚಿಯ ಮಹತ್ವ ಅದು, ಆ ಕುರ್ಚಿಯ ಮಹತ್ವ ಮತ್ತು ಆ ಕುರ್ಚಿಯ ಮೌಲ್ಯ ಮತ್ತು ಬೆಲೆ ಅದು. ಅಲ್ಲಿ ಯಾರಿದ್ದಾರೆ, ಯಾವ ವಯಸ್ಸಿನವರಿದ್ದಾರೆ ಅನ್ನೋದು ಅಲ್ಲವೇ ಅಲ್ಲ, ನಿರ್ದೇಶಕನೇ ತಾನೇ ಇಡೀಯದಾದಂಥ ಸಿನಿಮಾಕ್ಕೆ ಮತ್ತು ನಾಟಕಕ್ಕೆ ಇತ್ಯಾದಿ ಎಲ್ಲದಕ್ಕೂ ಪ್ರಥಮ ವ್ಯಕ್ತಿ. ಹಾಗಾಗಿ ನಿರ್ದೇಶಕನ ನಂತರವೇ ನಾವೆಲ್ಲ ಬರ್ತೇವೆ ಹೊರತು ನಿರ್ದೇಶಕನ ಮೇಲೆ ಯಾರೂ ಇಲ್ಲ, ನಿರ್ದೇಶಕನೇ ಪ್ರಥಮ. ಆದರೆ ಇವತ್ತಿನ ಸಿನಿಮಾದ ಪರಿಭಾಷೆ ಏನಾಗಿದೆ, ನಮ್ಮ ಮಹಾನ್ ನಾಯಕ ಮಣಿಗಳ ಕಾಲದಲ್ಲಿ ನಾಯಕ ಹೇಳಿದ ನಿರ್ದೇಶಕ, ನಾಯಕನೇ ಸಿನಿಮಾದ ನಾಯಕ, ಈ ರೀತಿಯ ಪರಿಭಾಷೆಯಲ್ಲಿ ಚಿತ್ರರಂಗ ಸಂಪೂರ್ಣವಾಗಿ ಅವನತಿಯ ಅಂಚಿಗೆ ಬಂದು ನಿಂತಿದೆ. ಸಿನಿಮಾದ ಒಳಗಡೆಯೂ ನಾಯಕನಾಗಿಲ್ಲ, ಸಿನಿಮಾದ ಹೊರಗಡೆಯೂ ನಾಯಕನಾಗಿಲ್ಲ ಅನ್ನುವಂಥ
ಒಂದು ಪರಿಸ್ಥಿತಿ, ದುರಂತ. ಅಂಥ ಹೊತ್ತಿನಲ್ಲಿ ನಾನು ನೋಡಿದ ಸಿನಿಮಾ ಶಿವಮ್ಮ. ಸರ್ ಒಂದು 200 ರೂಪಾಯಿ ಕೊಡ್ರಿ. ಆತ್ ಕೊಡ್ತೀನಿ ಅಂದ್ರೆ ನಾ ಕೊಡೋಡಾಗರ ಏನು ಮಾಡ್ಕೊಂತೀರಿ ಮಾಡ್ಕೇರಿ. ಏನು 10 ಪೈಸೆ ಕೊಡ ಅಂತ ಇಲ್ಲ ನೋಡು. ಒಂದ್ರ ಚಾ ಮಾಡ್ತೀನಿ. ಹೋದ್ಗುಡ್ಲೆ ಚೆರ್ಗೆ ನೀರು ಕೊಡ್ದಾಕಿ ಚಾ ಕುಡ್ದು ಹೋಗಂತಾಳೆ ಹಡಿಬಿಟ್ಟು ಊರು ಹಡಿಬಿಟ್ಟು. ಸತ್ತಾಗ 4 ಜನ ಕಲಿತಾರ ನಮ್ಗೆ ಹೊರಕ್ಕೆ. ನಿನಗಿಬ್ಬರನ್ನ ಕಲ್ಸೋದಾಗಲ್ಲ ಜನ. ಪ್ರಾಯಶಃ ನೋಡುವವರ ಎಲ್ಲರ ಅಮ್ಮ. ಆ ಸಿನಿಮಾ ಒಂದು ಸಿನಿಮ್ಯಾಟಿಕ್ ಆದಂಥ ಒಂದು ವಾತಾವರಣದಲ್ಲಿ ಗನಿ ಕಟ್ಟಿದ ಚಿತ್ರವೂ ಅಲ್ಲ, ಕಲಾಕೃತಿಯೂ ಅಲ್ಲ. ಅದು ಶಿವಮ್ಮ ಅನ್ನೋದು ಒಂದು ಉತ್ತರ ಕರ್ನಾಟಕದ ಅತ್ಯಂತ ವಿಶಿಷ್ಟವಾದಂಥ, ವಿಶೇಷವಾದಂಥ, ಬೇರೆಯೇ ಆದಂಥ ಒಂದು ಸಾಂಸ್ಕೃತಿಕ ಪರಿಸರವನ್ನು ಹೊಂದಿದಂಥ, ಅಥವಾ ಅಲ್ಲಿಯ ಭೌಗೋಳಿಕವಾದಂಥ ಪರಿಸರ, ಆಹಾರ ವಿಹಾರದ ಪದ್ಧತಿ, ಬದುಕಿನ ಚಹರೆಗಳು, ಮನೆ ಮಠಗಳ ವ್ಯತ್ಯಾಸ, ಆ ಬೀದಿಗಳೇ ಬೇರೆ, ಅಲ್ಲಿಯ ವ್ಯವಹಾರವೇ ಬೇರೆ, ವ್ಯವಸ್ಥೆಯೇ ಬೇರೆ. ಅದು ಎಲ್ಲವನ್ನೂ ಕೂಡ ಶಿವಮ್ಮ ಅನ್ನುವಂಥ ಒಂದು ಹೆಸರಿನ ಟೈಟಲ್ಲಿನ ಅಡಿಯಲ್ಲಿ ಅತ್ಯಂತ ಸಹಜವಾಗಿ ನಾವು ಆ ಸಿನಿಮಾವನ್ನು ನೋಡ್ತಾ 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 ಎರೆಹಂಚಿನ ಹಾಳದ ಶಿವಮ್ಮನ ಆ ಇಡೀ ಪರಿಸರ, ಅವರ ಮನೆ, ಮನಸ್ಸು, ಆ ಇಡೀಯದಾದಂಥ ಒಂದು ಭಿತ್ತಿಯಲ್ಲಿ ನಾವು ಕೂಡ ಪಾತ್ರವಾಗ್ತೇವೆ, ನಾವು ಕೂಡ ಭಾವವಾಗ್ತೇವೆ, ನಾವು ಕೂಡ ಬದುಕಾಗ್ತೇವೆ. ಹಾಗಾದರೆ ಸಿನಿಮಾ ಅನ್ನುವಂಥ ಒಂದು ಮಾಧ್ಯಮ ಕೊನೆಗೂ ಸಾಧಿಸಬೇಕಾದದ್ದೇನು? ಕೇವಲ ಮನರಂಜನೆಯೇ? ಅಥವಾ ಮನರಂಜನೆಯ ಹೆಸರಿನಲ್ಲಿ ಇರಬಹುದಾದಂಥ ಎಲ್ಲ ಎಲಿಮೆಂಟ್ಸ್ಗಳನ್ನು, ವಸ್ತುಗಳನ್ನು, ಕಾಂಟೆಂಪ್ರರಿ ಜಗತ್ತಿನ ವಿದ್ಯಮಾನಗಳನ್ನು ತುರುಕುವ ಮೂಲಕ ನಮಗೆ 2-2.25 ಗಂಟೆ ಒಂದು ಮಜಾ ಕೊಡುವಂಥ ಒಂದು ವೇದಿಕೆಯೇ, ಪರದೆಯೇ, ಮಾಧ್ಯಮವೇ, ಪ್ರಕ್ರಿಯೆಯೇ ಅನ್ನುವ ಪ್ರಶ್ನೆಗೆ ಸಿನಿಮಾ ಅನ್ನೋದು ಅಷ್ಟೇ ಅಲ್ಲ. ಸಿನಿಮಾ ಅನ್ನೋದು ಇಷ್ಟೇ ಅಲ್ಲ. ಸಿನಿಮಾ ಅನ್ನೋದು ಬದುಕಿಗೆ ಸಂವಾದಿಯಾಗಿ, ಪ್ಯಾರಲಲ್ ಆಗಿ ಅದು ಕಟ್ಟಲ್ಪಡುವಂಥ ಮತ್ತು ನಮ್ಮ ಬದುಕನ್ನೇ ನಮ್ಮ ಎದುರು ಸಾಕ್ಷೀಕರಿಸುವಂಥ ಒಂದು ಅದ್ಭುತವಾದಂಥ ಮಾಧ್ಯಮ, ಸೃಜನಾತ್ಮಕವಾದಂಥ ಪ್ರಕ್ರಿಯೆ. KGF ಅಷ್ಟೇ ಸಿನಿಮಾ ಅಲ್ಲ, ಅಥವಾ ಇನ್ಯಾವುದೋ ಒಂದು ಅಷ್ಟೇ ಸಿನಿಮಾ ಅಲ್ಲ. ಹೊಡೆ ಬಡಿ ಕಡಿ ರಕ್ತಪಾತ ರುಂಡ ಮುಂಡ ಚೆಂಡಾಡಿ ಅದನ್ನು ತೋರಿಸುವ ಮೂಲಕ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನುವ ಹೆಗಲೇರುವ ಆ ಶಹಬಾಸ್ಗಿರಿ ಇದೆಯಲ್ಲ, ಅದು ಸಿನಿಮಾದ ಒಂದು ಅಂಶ ಮಾತ್ರ. ಅದು ಸಿನಿಮಾದ ಹೊಕ್ಕಳಲ್ಲ, ಸಿನಿಮಾದ ನಾಭಿ ಅಲ್ಲ, ಸಿನಿಮಾದ ಹೃದಯವೂ ಅಲ್ಲ, ಸಿನಿಮಾದ ಎದೆಬಡಿತವೂ ಅಲ್ಲ, ರಿದಮ್ ಅಲ್ಲ. ಸಿನಿಮಾ ಅನ್ನುವಂಥ ಒಂದು ದೊಡ್ಡ ಕ್ಯಾನ್ವಾಸ್. ಅದು ಕುರುಡ ಆನೆ ಮುಟ್ಟಿದ ಕತೆ. ಹಾಗಾಗಿ ಸಿನಿಮಾ ಯಾವಾಗಲೂ ನಿರ್ದೇಶಕನ ಒಂದು ನಿರ್ದೇಶನದ ಮೇಲೆ, ಆಣತಿಯ ಮೇಲೆ, ಅವನ ಹೆಜ್ಜೆಗಳ ಮೇಲೆ ಆಕೃತಿಗೊಳ್ಳುವಂಥ ಒಂದು ಬದುಕಿನ ಚಿತ್ರ. ಇದನ್ನು ಶಿವಮ್ಮ ತೋರಿಸ್ತದೆ. ಶಿವಮ್ಮ ಸಿನಿಮಾ ಒಂದು ಕಮರ್ಷಿಯಲ್ ಸಿನಿಮಾ ಅಲ್ಲ. ಶಿವಮ್ಮ ಸಿನಿಮಾ ನಮ್ಮ ಬದುಕಿನ ವಾಸ್ತವಕ್ಕೆ ಹಿಡಿದಂಥ ಒಂದು ರುದ್ರವಾದಂಥ ಕನ್ನಡಿ. ಭೂತಗನ್ನಡಿಯೂ ಅಲ್ಲ, ಅದು ವರ್ತಮಾನದ ಕನ್ನಡಿ. 46 ವರ್ಷದ ಶರಣಮ್ಮ ಶಿವಮ್ಮನಾಗಿ, ನಾಯಕಿಯಾಗಿ ಗಾಂಧಿನಗರದಲ್ಲಿ ಬಂದು ಪ್ರೆಸ್ ಮೀಟಿನಲ್ಲಿ ಅದ್ಭುತವಾಗಿ ಮಾತಾಡಿ ತನ್ನದೇ ಆದಂಥ ವಜನ್ನನ್ನು, ತನ್ನದೇ ಆದಂಥ ವ್ಯಕ್ತಿತ್ವವನ್ನು, ತನ್ನದೇ ಆದಂಥ ಭಾಷೆಯನ್ನು, ಭಾವವನ್ನು ಸ್ಥಿರೀಕರಿಸಿ ಹೋಗ್ತಾಳೆ ಅಂತ ಆದರೆ ಅದು ಆ ಸಿನಿಮಾದ ನಿರ್ದೇಶಕ ಜೈಶಂಕರ್ ಆರ್ಯನ ಬಹಳ ದೊಡ್ಡ ಸಾರ್ಥಕತೆ.
ಬೆಂಗಳೂರಲ್ಲಿ ನಡೆದಂಥ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಓರಿಯನ್ ಮಾಲಲ್ಲಿ ಶಿವಮ್ಮ ಸಿನಿಮಾ ಇದೆ ಅಂತಂದಾಗ ಅಲ್ಲಿರುವ ಸೀಟ್ಗಳ ಒಟ್ಟು ಕೆಪಾಸಿಟಿ 300. ಆದರೆ ಆ ಸಿನಿಮಾಕ್ಕೆ ಬಂದ ಜನ 500ಕ್ಕೂ ಹೆಚ್ಚು ನಿಂತು ನೋಡಿದ್ದಾರೆ. ನಾನು ಥಿಯೇಟ್ರಲ್ಲಿ ನೋಡಿದೆ. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಅದಕ್ಕೆ ಬಂದ ಪ್ರಶಸ್ತಿಗಳಿಗೆ ಲೆಕ್ಕ ಇಲ್ಲ, ಅಷ್ಟು ಪ್ರಶಸ್ತಿಗಳನ್ನು ಅದು ಬಾಚಿಕೊಂಡಿದೆ. ಮತ್ತು ಆ ಸಿನಿಮಾ ಅಲ್ಲದ ಸಿನಿಮಾ ಇದು. ನಮ್ಮ ಸಿನಿಮಾದ ಭಾಷೆ ಮತ್ತು ಪರಿಭಾಷೆ ಬದಲಾಗ್ತಾ ಇದೆ. ಅದರ ಸೂಚ್ಯವಾದಂಥ ಒಂದು ಚಿತ್ರ ಏನಾದರೂ ಇದ್ದರೆ ಅದು ಶಿವಮ್ಮ. ಹೊಸ ತಲೆಮಾರು ಕಮರ್ಷಿಯಲ್ ಬ್ಯಾಕ್ಡ್ರಾಪಲ್ಲೇ ಬಹಳ ಒಳ್ಳೊಳ್ಳೆಯ ಸಿನಿಮಾಗಳನ್ನು ತರ್ತಾ ಇದೆ. ದುರ್ದೈವ ಅಂದರೆ ಥಿಯೇಟ್ರಿಗೆ ಅದನ್ನು ನೋಡಲಿಕ್ಕೆ ಜನ ಬರ್ತಾ ಇಲ್ಲ, ಜನಬರ. ಇಲ್ಲವಾದರೆ ಕನ್ನಡ ಚಿತ್ರರಂಗದಲ್ಲಿ ಕಮರ್ಷಿಯಲ್ ನೆಲೆಯಲ್ಲೂ ಕೂಡ ತುಂಬ ಒಳ್ಳೊಳ್ಳೆಯ ಪ್ರಯತ್ನಗಳು ಬಂದಿವೆ, ಬರಲಿಕ್ಕಿವೆ. ಜನರ ಭರವಸೆಯನ್ನು ನಾವು ಹುಟ್ಟಿಸ್ತಾ ಇಲ್ಲ. ಕನ್ನಡ ಚಿತ್ರರಂಗ ಜನರ ಭರವಸೆಯನ್ನು ಕೊಲ್ತಾ ಇದೆ. ಹಾಗಾಗಿ ಕಮರ್ಷಿಯಲ್ ಚಿತ್ರರಂಗ ಇವತ್ತು ಡೋಲಾಯಮಾನವಾದಂಥ ಪರಿಸ್ಥಿತಿಯಲ್ಲಿದೆ. ಅಂಥ ಸ್ಥಿತಿಗೆ ಪರ್ಯಾಯವಾದಂಥ ವ್ಯವಸ್ಥೆ ಯಾವುದು? ಪರ್ಯಾಯವಾದಂಥ ಸೃಜನಾತ್ಮಕವಾದಂಥ ಕಟ್ಟುವಿಕೆ ಯಾವುದು? ಹಾಗಾದರೆ ಎಲ್ಲಿ ಹುಡುಕಬೇಕು ನಾವು ಕಥೆಯನ್ನು? ಎಲ್ಲಿ ಹುಡುಕಬೇಕು ವಸ್ತುವನ್ನು? ಹುಡುಕಿದ ವಸ್ತುವನ್ನು ಕಟ್ಟಿಕೊಡೋದು ಹೇಗೆ? ಜೈಶಂಕರ್ ಆರ್ಯ ಹೊಸ ಹುಡುಗ, ಹೊಸ ಹುಡುಗರ ತಲೆಯಲ್ಲೇ ಹೊಸದ ಒಂದು ಮನಸ್ಸುಗಳಲ್ಲೇ ಪ್ರಾಯಶಃ ಇಂಥ ಆಲೋಚನೆ ಬರಲಿಕ್ಕೆ ಸಾಧ್ಯ ಅಂತ ಅನ್ನಿಸ್ತದೆ. ತಿಥಿ ಅಂತ ಒಂದು ಸಿನಿಮಾ ಬಂದಿತ್ತು, ಅದನ್ನು ಪ್ಯಾರಲಲ್ ಆಗಿ ಇಟ್ಕೊಂಡು ತುಂಬ ಜನ ಶಿವಮ್ಮನನ್ನು ನೋಡುವ ಪ್ರಯತ್ನ ಮಾಡ್ತಾರೆ. ಆದರೆ ತಿಥಿಗಿಂತ ಒಂದು ಹಂತವನ್ನು ಮೀರಿದ ಮತ್ತು ಒಂದು ಹಂತವನ್ನು ಎತ್ತರದಲ್ಲಿ ನಿಂತು ನೋಡಿದ ಒಂದು ಅಭಿವ್ಯಕ್ತಿಯ ಶಕ್ತಿ ಮತ್ತು ಕಲಾತ್ಮಕವಾದ ಶಕ್ತಿ ಮತ್ತು ಕೃತಿ ಮೌಲ್ಯ ಇದ್ದರೆ ಅದು ಶಿವಮ್ಮ. ಅಲ್ಲಿ ಯಾವುದೂ ರುಜುಗೊಂಡ ಪಾತ್ರಗಳಿಲ್ಲ, ಯಾವುದೇ ಸಿನಿಮಾದಲ್ಲಿ ಅಭಿನಯಿಸಿದ ಹೆಸರುಗಳಿಲ್ಲ. ಎಲ್ಲರೂ ಆ ಎರೆಹಂಚಿನ ಹಾಳದ ಆ ಒಂದು ಬೀದಿಯ, ಆ ಒಂದು ಪರಿಸರದ, ಆ ಒಂದು ಬದುಕಿನ ಒಂದು ಭಾಗಗಳು ಅದೇ ಸಿನಿಮಾದ ಪಾತ್ರಗಳಾಗಿದ್ದಾವೆ. ಪಾತ್ರಗಳ ಆಗ್ತಾ 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 ನೋಡುಗರಾದ ನಮ್ಮನ್ನು ತಮ್ಮ ಬದುಕಿನ ಅಂಗಣಕ್ಕೆ ಎಳೆದು ತೆಗೆದುಕೊಂಡು ಹೋಗಿ ನಮ್ಮನ್ನೂ ಕೂಡ ಅಲ್ಲಿ ಪಾತ್ರವಲ್ಲದ ಪಾತ್ರವಾಗುವ ಮೂಲಕ ಆ ಕಥೆಯ ಭಾಗವಾಗಿಸಿಕೊಳ್ತದಲ್ಲ, ಅದು ಶಿವಮ್ಮನ ಸಂವಾದದ ಬಹಳ ದೊಡ್ಡ ಶ್ರೇಷ್ಠ ಗುಣ ಅಂತ ನಾನು ಭಾವಿಸ್ತೇನೆ. ಶಿವಮ್ಮ ಸಿನಿಮಾ ಒಂದು ಪಠ್ಯ ವರ್ತಮಾನಕ್ಕೆ. ಶಿವಮ್ಮ ಸಿನಿಮಾವನ್ನು ಇಟ್ಟುಕೊಂಡು ನಾವು ಮಾತಾಡಬೇಕಾಗಿದೆ. ಶಿವಮ್ಮ ಸಿನಿಮಾವನ್ನು ಇಟ್ಟುಕೊಂಡು ನಾವು ಸಂವಾದ ಮಾಡಬೇಕಾಗಿದೆ. ಶಿವಮ್ಮ ಸಿನಿಮಾವನ್ನು ನೋಡ್ತಾ 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 ಒಂದು ಬದುಕಿನ ಇಡೀಯದಾದಂಥ ಒಂದು ಆಹ್ವಾನ ಆಗೋದಿದೆಯಲ್ಲ, ಥಿಯೇಟ್ರಲ್ಲಿ ಕೂತ ಜನ, ತೆರೆಯಲ್ಲಿ ಪಾತ್ರಗಳಾಗಿ ಅಭಿನಯಿಸ್ತಾ ಇರುವ ಜನರ ಮಧ್ಯೆ ಒಂದು ಯಾವುದೇ ಗ್ಯಾಪ್ ಇಲ್ಲದೇನೆ, ಯಾವುದೇ ಬಿಡುವಿಲ್ಲದೇನೆ ಅದು ಏಕೀಭವಿಸುವ, ಏಕೀಕೃತಗೊಳ್ಳುವ, ಸಾಂದ್ರೀಕೃತಗೊಳ್ಳುವ ಒಂದು ಇಡೀ ಆ ಸಿನಿಮಾದ ಗುಣ ಇದೆಯಲ್ಲ, ಆ ಪೂರ್ಣ ಸಿನಿಮಾದ ಒಂದು ಗುಣ ಇದೆಯಲ್ಲ, ಅದು ಇಡೀಯದಾಗಿ ಸಿನಿಮಾವನ್ನು ಕಟ್ಟುವ ಪ್ರಕ್ರಿಯೆಯಲ್ಲಿ ತೊಡಗಿದ ಹೊಸ ಮನಸ್ಸುಗಳಿಗೆ ಇದು ಒಂದು ಪಠ್ಯವಾಗಬೇಕು, ಪಾಠವಾಗಬೇಕು, ಆಗುತ್ತದೆ ಅಂತ ನಾನು ಭಾವಿಸ್ತೇನೆ. ಆಗಬೇಕು, ಆಗಿದೆ. ಭಾಳ ಹೋ ಅನ್ನುವಂಥ ಜನಪ್ರಿಯವಾದಂಥ ಸಿನಿಮಾ ಆಗದೇ ಇರ್ಬೋದು. ರಿಷಬ್ ಶೆಟ್ಟಿ ಪಿಕ್ಚರ್ಸ್ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದೆ. ನಾನಿಲ್ಲಿ ರಿಷಬ್ ಶೆಟ್ಟರನ್ನು ಅತ್ಯಂತ ಪ್ರೀತಿಯಿಂದ, ಅಭಿಮಾನದಿಂದ ಅವರನ್ನು ಅಭಿನಂದಿಸ್ತೇನೆ. ಯಾಕೆ ಅಂತಂದರೆ ರಿಷಬ್ ಶೆಟ್ಟಿಯವರಿಗೆ ಕಾಂತಾರದಂಥ ಸಿನಿಮಾ ಮಾಡುವ, ಕಮರ್ಷಿಯಲ್ ಬ್ಯಾಕ್ಡ್ರಾಪಲ್ಲಿ ಯೂತ್ ಓರಿಯೆಂಟೆಡ್ ಆದಂಥ ಸಿನಿಮಾ ಮಾಡುವ ಎಲ್ಲ ಶಕ್ತಿಯೂ ಅವರಿಗಿದೆ, ಅಭಿನಯಿಸುವ ಶಕ್ತಿಯೂ ಇದೆ. ಇಡೀ ವಿಶ್ವವನ್ನೇ ತನ್ನತ್ತ ಸೆಳೆದುಕೊಂಡಂಥ ಕಾಂತಾರದ ಒಂದು ಫಲಶ್ರುತಿ ಅವರ ಕೈಯಲ್ಲಿದೆ. ಆದರೆ
ನನ್ನ ಸಿನಿಮಾದ ಗ್ರಹಿಕೆ, ನನ್ನ ಸಿನಿಮಾದ ಒಂದು ಥಾಟ್ ಅಂತ ಸಿದ್ಧಾಂತ, ಅಥವಾ ನಾನು ಸಿನಿಮಾದಿಂದ ಅಪೇಕ್ಷಿಸುವ ಮತ್ತು ಬಯಸುವ ನನ್ನದೇ ಆದಂಥ ಚಿತ್ರದ ಕಲ್ಪನೆ ಕೇವಲ ಕಾಂತಾರ ಅಲ್ಲ, ಅಥವಾ ಆ ಕ್ಯಾನ್ವಾಸಿನ ಚಿತ್ರಗಳಷ್ಟೇ ಅಲ್ಲ. ನನ್ನ ಅಭಿರುಚಿ ಅಂತ ಬಂದಾಗ, ಸಿನಿಮಾದ ಒಂದು ಸೃಜನಾತ್ಮಕ ಕ್ರಿಯೆ ಅಂತ ಬಂದಾಗ, ಸಿನಿಮಾ ಒಂದು ಸಾಹಿತ್ಯಕ್ಕಿಂತ ಶ್ರೇಷ್ಠವಾದಂಥ ನೆಲೆ ಮತ್ತು ಮೌಲ್ಯವನ್ನು ಹೊಂದಿದೆ ಅಂತ ನಾನು ಭಾವಿಸಿದಾಗ ನಾನು ಆಯ್ಕೆ ಮಾಡುವ ಸ್ಕ್ರಿಪ್ಟು ಶಿವಮ್ಮ. ಇಲ್ಲಿ ಒಬ್ಬ ನಿರ್ಮಾಪಕ ಸದಭಿರುಚಿಯ ನಿರ್ಮಾಪಕ ಆದಾಗ, 80ರ ದಶಕ 80-90ರ ದಶಕದವರೆಗಿನ ಕನ್ನಡ ಚಿತ್ರರಂಗದ ಒಂದು ಚಿನ್ನದ ಯುಗ ಅಂತಿತ್ತು ನೋಡಿ, ಅಲ್ಲಿ ಅಭಿರುಚಿ ಹೊಂದಿದ ನಿರ್ಮಾಪಕರಿದ್ದರು. ಅದಕ್ಕಾಗಿಯೇ ಸದಭಿರುಚಿಯ ಅದ್ಭುತವಾದಂಥ ಸಿನಿಮಾಗಳು ಬರ್ತಾ ಇದ್ದವು. ಇಲ್ಲಿ ಹೊಸ ತಲೆಮಾರಿನಲ್ಲಿ ಬದಲಾದಂಥ ಬದುಕು ಮತ್ತು ಭಾವದಲ್ಲಿ, ಭಾಷೆಯಲ್ಲಿ ಪ್ರತಿಯೊಂದು ಅಭಿವ್ಯಕ್ತಿಯ ಕ್ರಮವೂ ಬದಲಾಗಿದೆ. ಅದನ್ನು ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು. ಕೇವಲ ಸಿನಿಮಾ ಅಂದ ತಕ್ಷಣ ಒಂದು ಇದಮಿತ್ತಂ ಅಂತ ಒಂದು ಸೂತ್ರ ಇದೆಯಲ್ಲ, ಆ ಸೂತ್ರ ಸಂಧಾನವೇ ಸೃಜನಾತ್ಮಕ ಅಭಿವ್ಯಕ್ತಿಯ ಇವತ್ತಿನ ನೆಲೆಯಾಗಿ ಉಳಿದಿಲ್ಲ. ಅದು ಬೇರೆಯಾಗಿದೆ, ಭಿನ್ನವಾಗಿದೆ ಮತ್ತು ಭಿನ್ನವಾಗಿರತಕ್ಕದ್ದು. ಅದು ಬದುಕಿಗೆ ಸಂವಾದಿಯಾಗಿರತಕ್ಕದ್ದು. ಬದುಕಿನ ಮೂಲಕವೇ ನಾವು ಕಥೆಯನ್ನು ಮತ್ತು ಅದರ ಇಡೀಯದಾದಂಥ ನೆಲೆಯನ್ನು ಹುಡುಕಬೇಕಾಗಿದೆ, ಚಿತ್ರಿಸಬೇಕಾಗಿದೆ, ಬದುಕಿನೊಟ್ಟಿಗೆ ಬೆಸೆಯಬೇಕಾಗಿದೆ, ಅನುಸಂಧಾನಗೊಳಿಸಬೇಕಾಗಿದೆ ಅನ್ನುವಂಥ ಒಂದು ಮಾತನ್ನು ತನ್ನ ಕೃತಿಯ ಮೂಲಕ ಜಯಶಂಕರ್ ಅವರು ತೋರಿಸ್ಕೊಟ್ಟಿದ್ದಾರೆ ಶಿವಮ್ಮದಲ್ಲಿ. ಹೊಸ ಶೀರೆ ಜಂಪರ್ ಉಡ್ಸಿ ಮೈಕ್ ತಂದು ಮೈಗಣ್ಸಿ ಕ್ಯಾಮ್ರಾ ಮುಂದ ಈಕಿ ನಿಲ್ಸಿ ಮಾತಾಡಂದ್ರಂತ್ರಿ. ಶಿವಮ್ಮನಿಗೆ ನಿಜವಾಗಿ ಹೇಳಬೇಕು ಅಂದರೆ ಸಿಗಬೇಕಾದಂಥ ಸಾರ್ವಜನಿಕ ಆದ್ಯತೆ ಸಿಗಲಿಲ್ಲ, ಜನಪ್ರಿಯತೆ ದಕ್ಕಲಿಲ್ಲ. ಒಂದು ಯಶಸ್ವಿ ಸಿನಿಮಾ ಅಂತ ಅದು ಕಮರ್ಷಿಯಲ್ ಬ್ಯಾಕ್ಡ್ರಾಪಲ್ಲಿ ಆಗದೇ ಇರಬಹುದು, ಆದರೆ ಆ ಸಿನಿಮಾ ಅಧ್ಯಯನಕ್ಕೆ ಯೋಗ್ಯ, ಅನುಭವಕ್ಕೆ ಯೋಗ್ಯ, ಅನುಭಾವಕ್ಕೆ ಯೋಗ್ಯ. ಅದೊಂದು ಸಿನಿಮಾವಾಗಿ ನಿಮಗೆ ಕಾಣುವುದೇ ಇಲ್ಲ ಅಂತ. ಶಿವಮ್ಮನ ಪಾತ್ರ ಇರ್ಬೋದು, ಶಿವನ ಮಗಳಿನ ಪಾತ್ರ ಮಾಡಿದವಳು ಇರ್ಬೋದು, ಮುಖ್ಯವಾಗಿ ಆ ಮಗನ ಪಾತ್ರ ಪ್ರಾಯಶಃ ನಾನು ಅಂದುಕೊಂಡ್ರೆ ಸರಿಯಾಗಿದ್ದರೆ ಶಿವು ಅಬ್ಬಿಗೆರೆ ಆ ಪಾತ್ರವನ್ನು ಮಾಡಿದ್ದಾನೆ ಅಂತ ಅಂದ್ಕೊಳ್ತೇನೆ. ಮಗಳಾಗಿ ಶ್ರುತಿ ಕೊಂಡೇನಹಳ್ಳಿ ಆ ಪಾತ್ರವನ್ನು ಮಾಡಿದ್ದಾಳೆ ಅಂತ ಅಂದ್ಕೊಳ್ತೇನೆ. ಇಡೀ ಚಿತ್ರದಲ್ಲಿ ಬರುವ ಹಲವಾರು ಪಾತ್ರಗಳಲ್ಲದ ಬದುಕಿನ ಚಿತ್ರಗಳದು, ಪಾತ್ರಗಳಲ್ಲದ ಬದುಕಿನ ಭಾವದ ಒಂದು ಇಡೀಯದಾದಂಥ ಆಕೃತಿಗಳು. ನಿಮಗೆ ಎಲ್ಲಿಯೂ ಪಾತ್ರ 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 ಅಂತ ನೀವು ನೋಡಬೇಕಾಗೇ ಇಲ್ಲ. ಆ ಶಿವಮ್ಮನ ಪಾತ್ರ ಅಂತೂ ಅನನ್ಯ ಅಂತ. ಆಮೇಲೆ ಕಥೆ ಏನು ಅಂತ ಭಾವಿಸಿದರೆ, ಇವತ್ತಿನ ಚೈನ್ ಸಿಸ್ಟಮ್ ಇದೆಯಲ್ಲ, ಆ ಚೈನ್ ಸಿಸ್ಟಮ್ ಇವತ್ತು ಪೇಟೆ ಪಟ್ಟಣಗಳಲ್ಲಿ ಬೇರೆ ರೀತಿಯಲ್ಲಿ ಅದು ನೆಲೆಗೊಂಡಿದೆ. ಹಳ್ಳಿಗಳಲ್ಲಿ ಎಷ್ಟೋ ಬದುಕನ್ನು ಹಾಳು ಮಾಡ್ತಾ ಇದೆ. ಇವತ್ತು ಆರೋಗ್ಯದ ಹೆಸರಿನಲ್ಲಿ, ಬೊಜ್ಜು ಕರಗಿಸುವ ಹೆಸರಿನಲ್ಲಿ, ಆಮೇಲೆ ಟ್ರಿಮ್ ಅನ್ನುವಂಥ ಹೆಸರಿನಲ್ಲಿ, ಮತ್ತು ಯಾವುದೇ ರೀತಿಯಲ್ಲೂ ಈ ಒಂದು ನೀವು ವಸ್ತುವನ್ನು ತೆಗೆದುಕೊಂಡ್ರೆ, ಈ ಶೇಕನ್ನು ತೆಗೆದುಕೊಂಡ್ರೆ ಸಂಪೂರ್ಣವಾಗಿ ನಿಮ್ಮ ಎಲ್ಲ ಅನಾರೋಗ್ಯಕ್ಕೆ ಅದು ರಾಮಬಾಣ ಅನ್ನುವ ರೀತಿಯಲ್ಲಿ ಅದನ್ನು ಬಿಂಬಿಸಿ ಮಲ್ಟಿನ್ಯಾಷನಲ್ ಕಂಪನಿಗಳು ಈ ಮುಗ್ಧ ಹಳ್ಳಿಗರನ್ನು, ಅದರಲ್ಲಿ ಸ್ವಲ್ಪ ಚುರುಕಿರುವಂಥ ಶಿವಮ್ಮನಂಥವರನ್ನು, ಯಾಕೆಂದರೆ ಮನೆಯಲ್ಲಿ ಮದುವೆಗೆ ಬಂದ ಮಗಳಿದ್ದಾಳೆ, ಮದುವೆ ಆಗಬೇಕು, ಹಾಸಿಗೆ ಹಿಡಿದ ಗಂಡ, ಆಗಷ್ಟೇ ಯೌವನಕ್ಕೆ ಬಂದು ದುಡಿಲಿಕ್ಕೆ ಆರಂಭ ಆಗ್ತಾ ಇರುವಂಥ ಮಗ, ಇಂಥ ಒಂದು ಸಂಕ್ರಮಣದ ಸ್ಥಿತಿಯಲ್ಲಿ ಬದುಕನ್ನು ಕಟ್ಟಬೇಕು. ಶಾಲೆಗೆ ಹೋಗಿ ಅಲ್ಲಿ ಅಡುಗೆ ಮಾಡಿಸಿ ಮಕ್ಕಳಿಗೆ ಹಾಕುವ ಒಂದು ಅಡುಗೆ ಕೆಲಸದವಳಾಗಿ ನಾನು ಬದುಕನ್ನು ಎಷ್ಟು ಕಟ್ಟಬಲ್ಲೆ? ಅಂಥ ಒಂದು ಸಂದರ್ಭದಲ್ಲಿ ಈ ಚೈನ್ ಸಿಸ್ಟಮ್ಮಿನ ಒಂದು ಆಕರ್ಷಕವಾದಂಥ ದುಡಿಮೆ, ಆಕರ್ಷಕವಾದಂಥ ಭವಿಷ್ಯ, ಅದನ್ನು ಸರಿಯಾಗಿ ಮಾಡ್ತಾ ಹೋದರೆ
ತಲೆಯಿಂದ ತಲೆಗೆ ಒಂದು ಕ್ಲಬ್ ಆಗಿ ನನಗೆ ನಿರಂತರವಾಗಿ ಬರುವ ಹಣ, ಮನೆ, ಕಾರು, ಬಂಗಲೆ ಇವೆಲ್ಲವನ್ನು ಏನು ಆ ಮಲ್ಟಿನ್ಯಾಷನಲ್ ಕಂಪನಿಗಳು ಅವಳ ಕಣ್ಣೆದುರು ಚಿತ್ರಿಸ್ತಾವಲ್ಲ, ಅದಕ್ಕೆ ಮರುಳಾಗಿ ಮಾರು ಹೋಗಿ ತನ್ನ ಬದುಕನ್ನು ಸಂಪೂರ್ಣವಾಗಿ ಹೇಗೆ ಛಿದ್ರಗೊಳಿಸ್ಕೊಳ್ತಾಳೆ, ಸುಳ್ಳುಗಾರ್ತಿ ಆಗ್ತಾಳೆ, ಮೋಸಗಾರ್ತಿ ಆಗ್ತಾಳೆ. ಇಡೀ ಅವಳನ್ನು ರಿಜೆಕ್ಟ್ ಮಾಡ್ತದೆ. ಅತ್ಯಂತ ಜಾತಿಯಲ್ಲದ ಜಾತಿಯ ಒಂದು ಲವ್ ಮ್ಯಾರೇಜಿಗೆ ಒಳಗಾಗಿ ಮಗಳ ಬದುಕು ಅತ್ಯಂತ ಸಮೃದ್ಧವಾಗುವಂಥದ್ದು ಕೊನೆಗೂ ಅದು ಪರ್ಯಾವಸಾನಗೊಳ್ತದೆ. ಅಂದರೆ ಅತಿಯಾದ ಆಸೆ, ತನ್ನ ಮಿತಿಯನ್ನು ಮೀರಿದ ಆಸೆ, ತನ್ನ ಎಣಿಕೆಗೆ ನಿಲುಕದ ಉದ್ಯೋಗ ವ್ಯವಹಾರ, ಅದನ್ನು ನಾವು ಅಪ್ಪಿಕೊಂಡು ನಾವು ಈ ಕನಸನ್ನು ಕಟ್ಟಿದರೆ ತಿರುಕನ ಕನಸಿನ ಹಾಗಾಗತ್ತೆ. ಕನಸು ಛಿದ್ರಗೊಳ್ಳುತ್ತೆ. ಆಮೇಲೆ ಸಹಜವಾದಂಥ ಒಂದು ಬದುಕು ಕೂಡ ಸಂಪೂರ್ಣವಾಗಿ ನಾಶ ಆಗತ್ತೆ. ಅದಕ್ಕೆ ಸಾಂಕೇತಿಕವಾಗಿ ಶಿವಮ್ಮ ನಮ್ಮ ಕಣ್ಣೆದುರು ಚಿತ್ರಣಗೊಳ್ತಾಳೆ. ನಾವು ಅದಕ್ಕೆ ವಾಸ್ತವಿಕವಾಗಿ ಈ ಕಥೆ ಯಾವುದರ ಮೇಲೆ ನಿಂತಿದೆ ಅಂತಂದರೆ, ನೇರವಾಗಿ ಹೇಳಬಹುದಾದಂಥದ್ದು ಬೆಂಗಳೂರಿನಂತಲ್ಲಿ ಮಹಾನಗರಗಳಲ್ಲಿ ಇವತ್ತು ಸಿದ್ಧ ಡಾಕ್ಟ್ರುಗಳು, ಅಧ್ಯಯನ ಮಾಡಿದಂಥ ಡಾಕ್ಟ್ರುಗಳು, ಸಂಶೋಧನೆ ಮಾಡಿದಂಥ ಡಾಕ್ಟ್ರುಗಳು, ತಜ್ಞರು ಸಂಪೂರ್ಣವಾಗಿ ವಿರೋಧಿಸುವ ಮತ್ತು ಅದು ಭಯಾನಕ, ಕಿಡ್ನಿ, ಹೃದಯ ಎಲ್ಲವನ್ನ ಕೊಂದು ತಿಂತದೆ, ಅಕಾಲಿಕ ಮರಣಕ್ಕೆ ತುತ್ತಾಗುವಂಥ ಕೆಲಸವನ್ನು ಅದು ಮಾಡ್ತಾ ಇದೆ ಅನ್ನುವಂಥ ವೈಜ್ಞಾನಿಕ ರಿಪೋರ್ಟ್ಗಳು ಎಷ್ಟೋ ದೇಶಗಳಲ್ಲಿ ಅದು ಬ್ಯಾನ್ ಆಗಿದೆ. ಹರ್ಬಲ್ ಲೈಫ್ ಈ ವಸ್ತು ಅದೇ. ಹರ್ಬಲ್ ಲೈಫ್ನಂಥ ಒಂದು ಶೇಕ್, ಮಿಲ್ಕ್ ಶೇಕ್. ಅದರಿಂದ ಮಕ್ಕಳಾಗದೇ ಇದ್ದವರು ಮಕ್ಕಳಾಗತ್ತೆ, ಮದುವೆ ಆಗದೇ ಇದ್ದವರು ಮದುವೆ ಆಗತ್ತೆ, ಕಿಡ್ನಿ ಸರಿಯಾಗತ್ತೆ, ಹೃದಯ ರೋಗ ಕಡಿಮೆ ಆಗತ್ತೆ, ಬೊಜ್ಜು ಕರಗ್ತದೆ, ವಯಸ್ಸು ಯೌವನಕ್ಕೆ ಬರ್ತದೆ. ಈ ಥರದ ಎಲ್ಲ ಮಾತುಗಳನ್ನು ಮರುಳು ಮಾಡುವ ಎಲ್ಲ ಮಾತುಗಳನ್ನು ಆಡುವಂಥ ಆ ಕಂಪನಿ ಶಿವಮ್ಮನನ್ನು ರ್ಯಾಕೆಟ್ ಆಗಿ ಬಳಸ್ತದೆ. ಆ ರ್ಯಾಕೆಟ್ ಆಗಿ ಬಳಸಿದಾಗ ಸಹಜವಾದಂಥ ಒಂದು ಮುಗ್ಧವಾದಂಥ ಹಳ್ಳಿಯ ಬದುಕು ಎಷ್ಟು ವಿಷಣ್ಣಗೊಳ್ಳುತ್ತದೆ. ಮತ್ತು ಇವತ್ತಿನ ಹಳ್ಳಿಯ ಬದುಕಿನಲ್ಲಿ ಈ ಬೇರೆ ಬೇರೆ ಕಂಪನಿಯಿಂದ ಬಂದಂಥ, ಟೈ ಕಟ್ಕೊಂಡು ಬಂದಂಥ ಈ ಹೊಸ ತಲೆಮಾರಿನ ನಗರೀಕೃತ ವ್ಯವಸ್ಥೆಯ ಈ ಚೈನ್ ಸಿಸ್ಟಮ್ಗಳು ಎಷ್ಟು ಅವರನ್ನು ಅನಾಥರಾಗಿಸ್ತಾ ಇದೆ, ಅತಂತ್ರಗೊಳಿಸ್ತಾ ಇದ್ದಾರೆ ಅನ್ನೋದನ್ನು ಹೃದಯಕ್ಕಷ್ಟೇ ಅಲ್ಲ ಮನಸ್ಸಿಗೂ ಮುಟ್ಟುವ ಹಾಗೆ, ಅದಕ್ಕಿಂತ ಮುಖ್ಯವಾಗಿ ಎರೆಹಂಚಿನ ಹಾಳದ ಆ ಇಡೀ ಬದುಕನ್ನು ಆಹ್ವಾನಿಸಿಕೊಂಡು ಅದನ್ನೇ ಚಿತ್ರವಾಗಿಸಿ, ಬದುಕಾಗಿಸಿ, ಭಾವವಾಗಿಸಿ, ಪಾತ್ರವಾಗಿಸಿ ನಮ್ಮ ಕಣ್ಣೆದುರು ಚಿತ್ರಣಗೊಳ್ತಾ ನಾವು ಆ ಬದುಕಿನ ಭಾಗವಾಗುವಂಥ ಒಂದು ವಿಸ್ಮಯಕಾರಕವಾದಂಥ ಆ ಇಡೀ ಚಿತ್ರದ ಒಂದು ನರೇಷನ್ ಇದೆಯಲ್ಲ, ಕಟ್ಟುವಿಕೆ, ಅದು ಹ್ಯಾಟ್ಸ್ ಆಫ್. ಒಂದು ಶುದ್ಧ ಚಿತ್ರ, ಭಿನ್ನವಾದಂಥ ಪ್ರಕ್ರಿಯೆಯ ಚಿತ್ರ ಮತ್ತು ಒಟ್ಟು ಚಿತ್ರದ ಕಟ್ಟುವಿಕೆಯ ಪ್ರಕ್ರಿಯೆಗೆ ಹೊಸ ವ್ಯಾಖ್ಯಾನವನ್ನು ಕೊಟ್ಟ ಚಿತ್ರ. ಶಿವಮ್ಮನ ಪಾತ್ರಧಾರಿ ರಿಷಬ್ ಶೆಟ್ಟಿಯೊಟ್ಟಿಗೆ ಪತ್ರಿಕಾ ಮಾಧ್ಯಮದಲ್ಲಿ ಮಾತಾಡೋದನ್ನು ಗಮನಿಸಿದೆ ನಾನು. ಅವರ ಲವಲವಿಕೆಯನ್ನು ಗಮನಿಸಿದೆ. ಆ ಪಾತ್ರಗಳನ್ನು ಚಿತ್ರದಲ್ಲಿ ಜೀವಂತವಾಗಿ ತರುವಲ್ಲಿ ನಿರ್ದೇಶಕ ಜಯಶಂಕರ್ ಅವರ ಪಾತ್ರ ಯಾವುದು, ಎಷ್ಟು ದೊಡ್ಡದು ಅನ್ನೋದನ್ನು ನೋಡ್ತಾ ಹೋದರೆ ಯಾರೂ ಅಭಿನಯಿಸಿಲ್ಲ, ಯಾರೂ ಪಾತ್ರಧಾರಿಗಳಾಗಿಲ್ಲ, ಎಲ್ಲರೂ ಬದುಕಿದ್ದಾರೆ ಅಲ್ಲಿ. ಆ ಇಡೀ ಚಿತ್ರದ ಕಥೆಯ ಒಳಗಡೆ ಬರುವಂಥ ಆ ಕಥೆಯ ಒಂದು ಮುನ್ನಡೆಸುವ ಜೀವಗಳೇನಿದೆ ಅವುಗಳು ಪಾತ್ರಗಳೇ ಆಗಿಲ್ಲ ಅಂತ, ಅವರು ಬದುಕಾಗಿದ್ದಾರೆ. ನಮ್ಮ ಕಣ್ಣೆದುರು ಒಂದು ಎರೆಹಂಚಿನ ಆಳದ ಒಂದು ಹಳ್ಳಿಯ ಗ್ರಾಮೀಣ ಪ್ರದೇಶದ ಇಡೀ ಬದುಕನ್ನು ತಂದು ಜಯಶಂಕರ್ ತಗೊಳ್ಳಿ ನೋಡಿ ಅಂತ ಇಡ್ತಾರೆ. ಉತ್ತರ ಕರ್ನಾಟಕದ ಬದುಕನ್ನು ಕಣ್ಣೆದುರು ಇಷ್ಟು ದಟ್ಟವಾಗಿ ಚಿತ್ರಿಸ್ಬೋದೇ, ಇಷ್ಟು ಜೀವಂತೀಕರಿಸ್ಬೋದೇ, ಇಷ್ಟು ಹೃದಯವನ್ನು ಆನಿಸುವಷ್ಟು ಅದನ್ನು ಹೃದಯದಿಂದ ಹೃದಯಕ್ಕೆ ಅದನ್ನು ದಾಟಿಸ್ಬೋದೇ. ಸಿನಿಮಾಕ್ಕೆ ಎಂಥ ಶಕ್ತಿ ಇದೆ,
ನಿರ್ದೇಶಕರಿಗೆ ಎಂಥ ಶಕ್ತಿ ಇದೆ. ಕಾವ್ಯಕ್ಕೂ ಗದ್ಯಕ್ಕೂ ಸಾಹಿತ್ಯಕ್ಕೂ ಕತೆ ಕಾದಂಬರಿ ಅಥವಾ ಎಲ್ಲ ಪ್ರಾಕಾರಗಳನ್ನು ಮೀರಿದ ಒಂದು ಅನನ್ಯವಾದಂಥ ಅದ್ಭುತವಾದಂಥ ಅಭಿವ್ಯಕ್ತಿಯ ನೆಲೆ ಇದ್ದರೆ ಅದು ಸಿನಿಮಾ. ಅದಕ್ಕಾಗಿ ಸಿನಿಮಾ ಸಾಹಿತ್ಯಕ್ಕಿಂತ ದೊಡ್ಡದು ಅನ್ನುವಂಥ ವ್ಯಾಖ್ಯಾನ ಇದೆ. ಆ ವ್ಯಾಖ್ಯಾನಕ್ಕೆ ತಕ್ಕುದಾಗಿ ಒಂದು ಕೃತಿ ಮೌಲ್ಯವನ್ನು ಶುದ್ಧವಾಗಿ ಪಡ್ಕೊಂಡು ಸಿನಿಮಾ ಹೀಗೂ ಮಾಡಲಿಕ್ಕೆ ಸಾಧ್ಯ ಇದೆ, ಸಿನಿಮಾವನ್ನು ಈ ರೀತಿಯೂ ಮಾಡ್ಬೋದು, ಆರ್ಟ್ ಸಿನಿಮಾ, ಬ್ರಿಡ್ಜ್ ಸಿನಿಮಾ, ಪ್ಯಾರಲಲ್ ಸಿನಿಮಾ ಅಂತಾರಲ್ಲ, ಅದನ್ನೆಲ್ಲ ಅರ್ದು ಕುಡಿದು ಇದು ಯಾವುದು ಆ ಸಿನಿಮಾ ಅಲ್ಲ, ಆದರೆ ಇದು ನಿಜ ಸಿನಿಮಾ. ಆಮೇಲೆ ಈ ಸಿನಿಮಾದಲ್ಲಿ ಒಬ್ಬ ನಿರ್ದೇಶಕ ಜೈಶಂಕರ್ ಆರ್ಯ ಎಷ್ಟು ಸೂಕ್ಷ್ಮವಾಗಿ ಎಚ್ಚರದಿಂದ ಕೆಲಸ ಮಾಡಿದ್ದಾರೆ ಅಂತಂದರೆ, ಈ ರೀತಿಯ ಬಹುತೇಕ ಸಬ್ಜೆಕ್ಟನ್ನು ನಮ್ಮಲ್ಲಿ ಹಿಂದೆ ಕೂಡ ಆ ಥರದ ಟ್ರೀಟ್ಮೆಂಟ್ ಮಾಡಿದ್ದನ್ನು ನೋಡಿದ್ದೇನೆ ನಾನು. ಅದನ್ನು ಒಂದು ರೀತಿಯ ಕಾಮಿಡಿ ಪೀಸ್ ಆಗಿ ಅಲ್ಲಿ ಬರಬಹುದಾದ ಯಾವ ಲೆಕ್ಕಾಚಾರವೂ ಇಲ್ಲದೇ ಡಬಲ್ ಮೀನಿಂಗು ತ್ರಿಬಲ್ ಮೀನಿಂಗ್ ಎಲ್ಲ ಸೇರಿಸಿ ಅದನ್ನೊಂದು ಕೆಟ್ಟ ಸಿನಿಮಾವಾಗಿ ಕಟ್ಟಿದ್ದನ್ನು ನಾವು ಗಮನಿಸಿದ್ದೇವೆ. ಆದರೆ ಇಲ್ಲಿ ಜೈಶಂಕರ್ ಆರ್ಯ ಎಷ್ಟು ಎಚ್ಚರದಲ್ಲಿ ಕತ್ತಿಯ ಮೇಲಿನ ನೂಲಿನ ಮೇಲಿನ ನಡಿಗೆಯ ರೀತಿಯಲ್ಲಿ ಇಡೀ ಸಿನಿಮಾವನ್ನು ಗ್ರಹಿಸಿದ್ದಾರೆ ಮತ್ತು ಅಭಿವ್ಯಕ್ತಿಸಿದ್ದಾರೆ ಅಂತಂದರೆ, ಗಂಭೀರವಾಗಿ ಸಾಗ್ತಾ ಇರುವಂಥ ಸಿನಿಮಾದಲ್ಲಿ ಮಧ್ಯೆ ಎಂಥ ಸ್ಟ್ಯಾಂಡರ್ಡ್ ಆದಂಥ, ಎಂಥ ಸುಭಗತನದ ಶುದ್ಧವಾದ ಕಾಮಿಡಿ ಪಂಚನ್ನು ಎಷ್ಟು ಚೆನ್ನಾಗಿ ತಂದಿದ್ದಾರೆ ಅಂತಂದರೆ, ನೀವು ಆ ಸಿನಿಮಾ ನೋಡಿದಾಗಲೇ ನಿಮಗೆ ಅದರ ಸ್ವಾದ ಅರ್ಥ ಆಗಬೇಕು. ಈ ಶೇಕ್ ಕುಡಿದ್ರೆ ಮಕ್ಕಳಾಗದೇ ಇದ್ದವ್ರಿಗೂ ಮಕ್ಕಳಾಗ್ತೈತ್ರಿ ಅಂತ ಆ ಶಿವಮ್ಮನ ಭಾಷೆಯಲ್ಲಿ, ಅದು ನನಗೆ ಸರಿಯಾಗಿ ಹೇಳಲಿಕ್ಕೆ ಬರೋದಿಲ್ಲ, ಆ ಒಂದು ಡೈಲಾಗ್ ಅವಳ ಬಾಯಿಂದ ಬಂದಾಗ ಇಡೀ ಸಿನಿಮಾ ಥಿಯೇಟ್ರ್ ಗೊಳ್ಳಂತ ನಗ್ತದೆ ಮತ್ತು ವಾಪಸ್ ಅದೇ ಗಾಂಭೀರ್ಯಕ್ಕೆ ಬರ್ತದೆ. ಅಂದರೆ ನಿರ್ದೇಶಕ ಜೈಶಂಕರು ವಯಸ್ಸಿಗೆ ಮೀರಿದ ಒಂದು ಪ್ರಬುದ್ಧತೆಯನ್ನು ಎಷ್ಟು ಚೆನ್ನಾಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತಂದರೆ, ಹೊಸ ತಲೆಮಾರಿಗೆ ಜೈಶಂಕರ್ರ ಈ ಶಿವಮ್ಮನ ಒಂದು ನಿರೂಪಣೆಯ ಒಂದು ಗತ್ತು ಗಾಂಭೀರ್ಯ ಮತ್ತು ಸೂಕ್ಷ್ಮತೆ, ಆ ಧ್ವನಿಪೂರ್ಣತೆ ಅದು ಮಾದರಿಯಾಗಬೇಕು. ಹಾಗಾಗಿಯೇ ಶಿವಮ್ಮ ಸಿನಿಮಾ ಎಲ್ಲೋ ಹಳಿ ತಪ್ಪಿದ್ದಿದ್ರೆ, ಜೈಶಂಕರ್ ಆರ್ಯ ಒಂದು ಚೂರು ಮೈ ಮರೆತಿದ್ದರೆ ಅದು ಈ ರೀತಿಯ ಒಂದು ಕಲಾಶ್ರೇಷ್ಠತೆಯನ್ನು, ಕಲಾಕೃತಿಯ ಮೌಲ್ಯವನ್ನು, ಶಿಲ್ಪವನ್ನು, ಚಹರೆಯನ್ನು ಹೊಂದಿರಲಿಲ್ಲ. ಹಾಗಾಗಿ ಇದು ನಿರ್ದೇಶಕನ ಬಹಳ ಎಚ್ಚರದ ಮತ್ತು ಹೀಗೇ ಆಗಬೇಕು, ಹೀಗೇ ಬರಬೇಕು ಅನ್ನುವ ಸ್ಪಷ್ಟತೆಯ ಸಿನಿಮಾ ಶಿವಮ್ಮ. 21ನೇ ಶತಮಾನದ ಸಂದರ್ಭದಲ್ಲಿ ಸಿನಿಮಾದ ಅಭಿವ್ಯಕ್ತಿಯ ನೆಲೆಯನ್ನು, ಮಾಧ್ಯಮವನ್ನು ನಾವು ಎಷ್ಟು ಸೂಕ್ಷ್ಮವಾಗಿ ಬಳಸ್ಕೋಬಹುದು, ಆ ಸೂಕ್ಷ್ಮ ಸಂವೇದನೆಯ ಬಳಕೆಯಿಂದ ಎಂಥ ಒಂದು ಶ್ರೇಷ್ಠ ಕೃತಿ ಹೊರಲಿ ಬರಲಿಕ್ಕೆ ಸಾಧ್ಯ. ನೀವು ಅದು ಛಾಯಾಗ್ರಹಣ ಇರ್ಬೋದು, ಅಲ್ಲೇ ಅವರು ಸಿಂಕ್ ಸೌಂಡ್ ಮಾಡಿ ಸಂಭಾಷಣೆಗಳನ್ನು ಕಟ್ಟಿದ್ದಾರೆ, ಅದು ಇರ್ಬೋದು, ಪಾತ್ರದ ಇಡೀದಾದಂಥ ಒಂದು ಹಾವ ಭಾವ, ಅದರ ವರ್ತನೆ ಇರ್ಬೋದು, ಅದರ ಸಣ್ಣ 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 ಮೈನ್ಯೂಟ್ ಆದಂಥ ಚಿಕಣಿ ಕೆಲಸಗಳಿರ್ಬೋದು, ಇಡೀ ಸಿನಿಮಾವನ್ನು ನಿರೂಪಣೆಗೊಳಿಸಿದ ರೀತಿ ನೀತಿಗಳಿರ್ಬೋದು, ಸಂಗೀತ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಆ ಬೀದಿಗಳು, ಅಲ್ಲಿಯ ಬದುಕಿನ ನ್ಯಾಚುರಲ್ ಆದಂಥ ಬೆಳಗು, ಸಂಜೆ, ಮಧ್ಯಾಹ್ನ, ರಾತ್ರಿ, ಓಹೋ ವಂಡರ್ಫುಲ್ ವಂಡರ್ಫುಲ್. ರಿಷಬ್ ಮತ್ತು ಜೈಶಂಕರ್, ಆಮೇಲೆ ನಿಮ್ಮ ಇಡೀ ಟೀಮು ಇವತ್ತಿನ ಸಂಕ್ರಮಣದ ಸ್ಥಿತಿಗೆ, ಇವತ್ತಿನ ಒಂದು ಆಘಾತಕಾರಿಯಾದಂಥ ಒಂದು ಸ್ಥಿತಿಯಲ್ಲಿ ನಿಂತಂಥ ಕನ್ನಡ ಚಿತ್ರರಂಗಕ್ಕೆ ಬೇರೆಯ ದಿಕ್ಕು ಮತ್ತು ದಿಸೆಯನ್ನು ತೋರಿಸುವ ಪ್ರಯತ್ನ ಮಾಡಿದ್ದೀರಿ. ಅದು ಪ್ಯಾನ್ ಇಂಡಿಯಾ ಸಿನಿಮಾ ಆಗದೇ ಇರಬಹುದು, ಆದರೆ ಅತ್ಯಂತ ಪರಿಪಕ್ವವಾದಂಥ ಒಂದು ಕೃತಿ ಸಿನಿಮಾ ಆದರೆ ಹೇಗಾಗತ್ತೆ, ಅಥವಾ ಸಿನಿಮಾವೇ ಒಂದು ಕೃತಿ ಆಗಿ ನಮ್ಮನ್ನು ಮುಟ್ಟಿದರೆ, ತಟ್ಟಿದರೆ ಅದು ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಶಿವಮ್ಮ ಒಂದು ಚಿಕ್ಕ ಚೊಕ್ಕ ಆದರೆ ಬಹಳ ದೊಡ್ಡ ಶ್ರೇಷ್ಠ ಉತ್ತಮ ಪ್ರಯತ್ನ. ಅದರಲ್ಲಿ ಮಾತೇ ಇಲ್ಲ. ಆ ಇಡೀ ಸಿನಿಮಾದ ಬಗ್ಗೆ ಮಾತಾಡಬೇಕು.
ಇಡೀ ಸಿನಿಮಾದ ಬಗ್ಗೆ ಸಂವಾದ ನಡೆಯಬೇಕು. ಆ ಸಿನಿಮಾವನ್ನು ಇಟ್ಟುಕೊಂಡು ಬೇರೆಯ ಸಿನಿಮಾದ ಸೋಲು, ಅಸಂಬದ್ಧತೆ ಮತ್ತು ಆ ಸಿನಿಮಾದ ಒಟ್ಟು ಅಶಿಸ್ತು ಅದೆಲ್ಲವನ್ನು ಈ ಸಿನಿಮಾದ ಪ್ಯಾರಲಲ್ ಆಗಿ ನಾವು ಗುರುತಿಸ್ತಾ ಹೋಗಬೇಕಾದಂಥ ಜರೂರತ್ತಿದೆ. ಅವಾಗೇನಾಗುತ್ತೆ, ಸಿನಿಮಾ ಅಂದರೆ ಹೀಗೆ, ಸಿನಿಮಾ ಅಂದರೆ ಹಾಗಲ್ಲ, ಸಿನಿಮಾವನ್ನು, ಆ ಮಾಧ್ಯಮವನ್ನು ಇಷ್ಟು ಸೂಕ್ಷ್ಮವಾಗಿ, ಇಷ್ಟು ಸಂವೇದನಾಶೀಲತೆಯಿಂದ ಮತ್ತು ಒಂದು ಸಂಮೋಹನವನ್ನು ಈ ರೀತಿಯ ಒಂದು ಗಟ್ಟಿಯಾಗಿ, ಢಾಳಾಗಿ, ಸಾಂದ್ರವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಪುಟ್ಟ ಹುಡುಗ, ಹೊಸ ಹುಡುಗ, ಆ ಹೊಸ ಹುಡುಗನ ಇಡೀಯದಾದಂಥ ಒಂದು ಸೃಜನಾತ್ಮಕವಾದಂಥ ನೆಲೆಯ ಮೇಲೆ ರಿಷಬ್ ಶೆಟ್ಟರು ನಂಬಿಕೆ ಇಟ್ಟು ಅದರ ನಿರ್ಮಾಣಕ್ಕೆ ಹಣ ತೊಡಗಿಸಿದ್ರಲ್ಲ, ಅದು ಬಹಳ ಮುಖ್ಯವಾದದ್ದು. ಬಹಳ ಒಳ್ಳೆಯ ಟೀಮ್ ಅದು. ತುಂಬ ಖುಷಿಯಾಯಿತು ನನಗೆ. ದಯವಿಟ್ಟು ಎಲ್ಲರೂ ಈ ಸಿನಿಮಾವನ್ನು ನೋಡಿ. ಅಬಾಲ ವೃದ್ಧರು ಎಲ್ಲರೂ ನೋಡಬೇಕು ಈ ಸಿನಿಮಾನ. ಈ ಸಿನಿಮಾ ನೋಡುವ ಮೂಲಕ ನಮ್ಮ ವರ್ತಮಾನದಲ್ಲಿ ಎಲ್ಲೆಲ್ಲಿ, ಯಾವ್ಯಾವ ಪ್ರದೇಶದಲ್ಲಿ ಯಾವ ರೀತಿಯ ಬದುಕಿದೆ, ಆ ಬದುಕು ಎಷ್ಟು ಅಸಹನೀಯವಾಗಿದೆ ಮತ್ತು ಆ ಬದುಕು ಎಷ್ಟು ನೈಸರ್ಗಿಕವಾಗಿದೆ, ಆ ಬದುಕು ಅಲ್ಲಿಯ ಇಡೀ ಆವರಣ, ಆ ಬದುಕಿನ ಚಹರೆ ಎಷ್ಟು ಮುದ್ದಾಗಿದೆ. ನಾವು ನೋಡದೇ ಇದ್ದಂಥ ಒಂದು ಬದುಕು, ಭಾವಿಸದೇ ಇದ್ದಂಥ ಒಂದು ಬದುಕು, ಬದುಕಲ್ಲದ ಬದುಕು. ಅದನ್ನು ಬದುಕಿನಕ್ಕಿಂತ ಹೆಚ್ಚು ಗಟ್ಟಿಯಾಗಿ, ನವಿರಾಗಿ ಕ್ಯಾನ್ವಾಸಿನ ಮೇಲೆ ತಂದು ನಮ್ಮ ಬದುಕು ಮತ್ತು ಆ ಬದುಕಿನ ಮಧ್ಯೆ ಒಂದು ಅನುಸಂಧಾನವನ್ನು ಮಾಡಿ ನಾವೇ ಅಲ್ಲಿ ಪಾತ್ರವಾಗುವ ಅಥವಾ ನಾವೇ ಆ ಪಾತ್ರದಿಂದ ಹೊರಗೆ ಬಂದು ಚಿತ್ರ ನೋಡುವ ಈ ಒಂದು ವಿಭಿನ್ನವಾದಂಥ ಒಂದು ಪ್ರಕ್ರಿಯೆಯನ್ನು ನಮ್ಮ ಒಳಗಡೆ ಕಟ್ಟುವ, ಆ ಕಟ್ಟುವ ಮೂಲಕ ನಮ್ಮನ್ನು ಮುದಗೊಳಿಸುವ, ನಮ್ಮನ್ನು ಅರಳಿಸುವ ಮತ್ತು ಹೊಸದಾದಂಥ ಒಂದು ಕ್ಷೇತ್ರದಲ್ಲಿ ಸಿನಿಮಾ ನೋಡುವುದು ಒಂದು ಆರ್ಟು, ಕಲೆ ಅನ್ನುವುದು. ಸಿನಿಮಾವನ್ನು ಹೀಗೂ ಕಟ್ಟಬಹುದು, ಆವಾಗಲ್ಲಿ ಒಂದು ಕಲಾತ್ಮಕವಾದ ಕೃತಿ ಹೊರಹೊಮ್ಮುತ್ತದೆ ಅನ್ನೋದನ್ನು ಬಹಳ ಸುಂದರವಾಗಿ ನಮ್ಮ ಕಣ್ಣೆದುರು ಚಿತ್ರಿಸಿದ್ದಾರೆ ಶಿವಮ್ಮ ಸಿನಿಮಾದ ಮೂಲಕ ಜೈಶಂಕರ್ ಮತ್ತು ರಿಷಬ್ ಶೆಟ್ಟಿಯ ತಂಡ. ಈ ತಂಡಕ್ಕೆ ಹೃದಯ ತುಂಬಿ ಅಭಿನಂದಿಸ್ತೇನೆ. ಎಲ್ಲ ನಿರ್ದೇಶಕರು ನೋಡಬೇಕು, ನಿರ್ಮಾಪಕರು ನೋಡಬೇಕು. ನಮ್ಮ ಚಿತ್ರರಂಗದಲ್ಲಿರುವ ಹೊಸ ತಲೆಮಾರು ಈ ಸಿನಿಮಾವನ್ನು ಇಟ್ಟುಕೊಂಡು ಕಮರ್ಷಿಯಲ್ ಬ್ಯಾಕ್ಗ್ರೌಂಡಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಾ ಇರುವಂಥವರು ಇವರೆಲ್ಲರೂ ಒಂದೇ ನೆಲೆಗೆ ಬಂದು ಈ ಸಿನಿಮಾವನ್ನು ಮಧ್ಯದಲ್ಲಿಟ್ಟು ಕೇಂದ್ರೀಕರಿಸಿ ಆ ಸಿನಿಮಾವನ್ನು ಕಟ್ಟುವ ಮತ್ತು ಸಿನಿಮಾವನ್ನು ಇಡೀಯದಾಗಿ ಒಂದು ಆಕೃತಿಗೊಳಿಸುವುದರ ಬಗ್ಗೆ ಒಂದು ವಿಶೇಷವಾದಂಥ ಚರ್ಚೆ ಮತ್ತು ಸಂವಾದಕ್ಕೆ ಎಡೆ ಕೊಡುವಂಥ ಒಳ್ಳೆಯ ಪ್ರಬುದ್ಧ ಕೃತಿ ಶಿವಮ್ಮ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದರ ಅರ್ಥ ಅದೊಂದು ಆರ್ಟ್ ಸಿನಿಮಾ ಅಲ್ಲ, ಜನದೂರ ಸಿನಿಮಾ ಅಲ್ಲ. ಯಾವುದೇ ಏಜಿನ, ಯಾವುದೇ ಭಾವದ ಜನಗಳು ಈ ಸಿನಿಮಾವನ್ನು ನೋಡಿದರೆ ಅದನ್ನು ಮೆಚ್ಚಿಕೊಳ್ತಾರೆ, ಒಪ್ಪಿಕೊಳ್ತಾರೆ ಮತ್ತು ಅನುಗಾಲವೂ ತಮ್ಮ ಚಿತ್ತ ಭಿತ್ತಿಯಲ್ಲಿ ಅದನ್ನು ನೆನಪಿಟ್ಟುಕೊಳ್ತಾರೆ. ಮತ್ತೆ ಅದನ್ನು ಮರುಕಳಿಸ್ತಾ ಆ ಸ್ವಾದವನ್ನು ಅನುಭವಿಸ್ತಾರೆ, ಅನುಭವಕ್ಕೂ ಇಳಿಸ್ಕೊಳ್ತಾರೆ ಅಂತ ನಾನು ನಂಬಿದ್ದೇನೆ. ನಾನು ಇತ್ತೀಚೆಗೆ ನೋಡಿದಂಥ ಒಂದು ಒಳ್ಳೆಯ ಕೃತಿ, ಒಳ್ಳೆಯ ಸಿನಿಮಾ, ಒಳ್ಳೆಯ ಪ್ರಯತ್ನ. ಈ ತಂಡಕ್ಕೆ ಮತ್ತೊಮ್ಮೆ ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ. ಸತ್ತಾಗ 4 ಜನ ಕಲಿತಾರ ನಮ್ಗೆ ಹೊರಕ್ಕೆ, ನಿನಗಿಬ್ಬರನ್ನ ಕಲ್ಸೋದಾಗಲ್ಲ ಜನ.